ಶಿವಮೊಗ್ಗ ಜಿಲ್ಲೆಗೆ ಮತ್ತು ನಗರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದ ಒಂದು ಎರಡು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಪಕ್ಷ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಜಿಲ್ಲೆಯ ಆರೋಗ್ಯದ ಹಿತವನ್ನು ಕಾಪಾಡುವಂತಹ ಒಂದು ದೊಡ್ಡ ಸಂಸ್ಥೆ ಮೆಗಾನ್ ಹಾಸ್ಪಿಟಲ್. ಇಡೀ ಜಿಲ್ಲೆಯ ಎಲ್ಲರೊಂದಿಗೆ ಕೂಡ ರೋಗಿಗಳಿರಬಹುದು, ಅವರ ಸಂಬಂಧಿಕರುಗಳಿರ್ಬೋದು, ಅವರ ಬಂಧು ಮಿತ್ರರಿರ್ಬೋದು, ಎಲ್ಲರೂ ಕೂಡ ಶಿವಮೊಗ್ಗ ಜಿಲ್ಲಾ ಮೆಗಾನ್ ಹಾಸ್ಪಿಟ್ಲನ್ನು ನೋಡದೇ ಇರೋರಿಲ್ಲ. ಅದೇನೋ ಗೊತ್ತಿಲ್ಲ, ಹಿಂದಿನಿಂದಲೂ ಏನಾರೋ ಒಂದು ಅದಕ್ಕೆ ವ್ಯವಸ್ಥೆಗೆ ವ್ಯತ್ಯಾಸ ಆಗುವಂಥ ಸಂದರ್ಭಗಳು ಬರ್ತಾನೆ ಇದೆ. ನಿಜವಾಗಲೂ ಅದು 16/1/1932 ಕೃಷ್ಣರಾಜೇಂದ್ರ ಒಡೆಯರ್ ಅವರು 50 ಬೆಡ್ಡಿನ ಒಂದು ವ್ಯವಸ್ಥೆಯಿಂದ ಪ್ರಾರಂಭ ಮಾಡಿದಂತಹ ಒಂದು ಆಸ್ಪತ್ರೆ ಇಲ್ಲಿಯ ತನಕ ಹೇಗೆ ಅದು ನಡೆದು ಬಂದ ದಾರಿ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹೀಗಿರುವಾಗ ಹಿಂದೆ ಒಂದ್ಸರಿ ಜಿಲ್ಲಾ ಆಸ್ಪತ್ರೆ ಶಿಫ್ಟ್ ಆಯಿತು, ಶಿಕಾರಿಪುರಕ್ಕೆ ಹೋಯಿತು, ಆರ್ಡ್ರು ಆಯಿತು, ಬೋರ್ಡ್ಗಳು ಬದಲಾವಣೆ ಆದವು, ಇದೆಲ್ಲವನ್ನು ನೀವು ನೋಡಿದ್ದೀವಿ. ಆಮೇಲೆ ನಾಗರಿಕರ ಒತ್ತಾಯ, ಅಸೆಂಬ್ಲಿನಲ್ಲಿ ನಾನು ಕೂಡ ಅದರ ಬಗ್ಗೆ ಮಾತನಾಡಿದ್ದೆ. ನಮ್ಮ ಹಿರಿಯ ಜಿಲ್ಲೆಯ ನಾಯಕರಾದ ಕಾಗೋಡು ತಿಮ್ಮಪ್ಪನವರು ಕೂಡ ಅದರ ಬಗ್ಗೆ ಉತ್ಸಾಹವನ್ನು ತೋರಿಸಿ ಶಿವಮೊಗ್ಗ ಜಿಲ್ಲಾ ಮೆಗಾನ್ ಆಸ್ಪತ್ರೆ ಮತ್ತೆ ಪುನಃ ಶಿವಮೊಗ್ಗ ಮೆಗಾನ್ ಆಸ್ಪತ್ರೆ ಆವರಣಕ್ಕೇ ಪುನಃ ವಾಪಸ್ ಬಂದಿತ್ತು. ಇದೆಲ್ಲವೂ ನೆನಪು. ಆದರೆ ಎಲ್ಲೋ ಒಂದು ಕಡೆ ಈಗ ಮತ್ತೆ ಶುರುವಾಗಿದೆ, ಗುಸುಗುಸು ಶುರುವಾಗಿದೆ. ಜಿಲ್ಲಾ ಆಸ್ಪತ್ರೆ ಶಿಫ್ಟ್ ಆಗತ್ತಂತೆ. ಎಲ್ಲಿಗೆ ಗೊತ್ತಿಲ್ಲ, ಯಾವ ತಾಲೂಕಿಗೆ ಹೋಗುತ್ತೆ ಗೊತ್ತಿಲ್ಲ. ಒಟ್ಟಾರೆ ಜಿಲ್ಲಾ ಆಸ್ಪತ್ರೆ ಶಿಫ್ಟ್ ಆಗೋದು ಈಗಾಗಲೇ ನಡೀತಾ ಇದೆ. ಕೆಲವರು ಹೇಳ್ತಾರೆ ಇಲ್ಲ 6 ಎಕರೆ ಜಾಗ ನೋಡಕ್ಕೆ ಹೇಳಿದ್ದಾರೆ, ಶಿವಮೊಗ್ಗದಲ್ಲೇ ಇರುತ್ತೆ. ಇದೆಲ್ಲ ನಿಜಕ್ಕೂ ಇದು ಯಾಕೆ ಪ್ರಾರಂಭ ಆಗತ್ತೆ, ಯಾಕೆ ನಿಲ್ಲತ್ತೆ ಗೊತ್ತಿಲ್ಲ. ನಾಗರಿಕರ ಪರವಾಗಿ ಎಷ್ಟೇ ಆಸ್ಪತ್ರೆಗಳು ಓಪನ್ ಆದರೂ ಕೂಡ ಇವತ್ತಾಗಲೇ ಮುಂಚಿನಂಗಿಲ್ಲ. ಶಿವಮೊಗ್ಗ ಬೇಕಾದಷ್ಟು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬಂದಿದ್ರೂ ಕೂಡ ನಮ್ಮ ಮೆಗಾನ್ ಹಾಸ್ಪಿಟ್ಲಲ್ಲಿ ಇರುವಂತಹ ರೋಗಿಗಳ ಸಂಖ್ಯೆ ಮತ್ತು ಅಲ್ಲಿರುವಂತಹ ಡಾಕ್ಟರ್ಗಳ ಸಂಖ್ಯೆ, ಸಿಬ್ಬಂದಿ ವರ್ಗದವರ ಸಂಖ್ಯೆ ಬೇರೆ ಎಲ್ಲೂ ಇಲ್ಲ. ಇದನ್ನು ಪುನಃ ಈ ಬೇರನ್ನು ಅಲ್ಲಾಡಿಸುವಂಥ ಕೆಲಸ ಯಾಕೆ ನಡೀತಾ ಇದೆ ಗೊತ್ತಿಲ್ಲ. ಇದು ಯಾವ ತಾಲೂಕಿಗೂ ಹೋಗೋದು ಬೇಡ, ಇದನ್ನು ಮತ್ತೆಲ್ಲೋ ಹೊರಗಡೆ 6 ಎಕರೆ ಜಾಗ ಹುಡುಕಿ ಮಾಡೋದು ಬೇಡ. ಇದು ಎಲ್ಲಿದೆಯೋ ಅಲ್ಲೇ ಜಿಲ್ಲಾ ಆಸ್ಪತ್ರೆ ಮುಂದುವರಿಬೇಕು ಅಂತೇಳಿ ನಾವು ಇದನ್ನು ನಾಗರಿಕರ ಪರವಾಗಿ ಒತ್ತಾಯವನ್ನು ಮಾಡ್ತೇವೆ. ಅಧಿಕಾರಿಗಳೀಗ ಖಾಲಿಯಾಗಿದ್ದಾರೆ, ಹಂಗಾಗತ್ತೆ ಹಿಂಗಾಗತ್ತೆ ಅಂತೇಳಿ. ಆಸ್ಪತ್ರೆಯಲ್ಲಿ ರೋಗಿಗಳನ್ನು ನೋಡೋರಿಗೆ ಹೆಂಗಾಗಿದೆ ಪರಿಸ್ಥಿತಿ ಅಂತಂದರೆ ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಎಲ್ಲ ಏನು ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ರೋಗಿಗಳನ್ನು ನೋಡ್ತಾ ಇರೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮುಂಚೆ ಎಲ್ಲ ಸೀನಿಯರ್ ಡಾಕ್ಟರ್ಸ್ಗಳು ಅವ್ರ ಜೊತೆಗೆ ಬಂದು ಅವರಿಗೆ ಗೈಡ್ ಮಾಡ್ತಾ ಇದ್ರು, ಹೇಳ್ಕೊಡ್ತಾ ಇದ್ರು. ಅದು ಯಾವುದನ್ನು ನಾವು ಕಾಣಲಿಕ್ಕಿಲ್ಲ ಈಗ. ಇದನ್ನು ಈಗಿನ ವ್ಯವಸ್ಥೆಯಲ್ಲಿ ಏನು ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ ಇರ್ಬೋದು, ಮೆಡಿಕಲ್ ಆಫೀಸರ್ ಇರ್ಬೋದು, ಇವರು ಅದನ್ನು ಸರಿಪಡಿಸ್ಬೇಕು. ಮೊನ್ನೆ ಎಲ್ಲ ನಾವೆಲ್ಲ ಕೇಳಿದ್ದೀವಿ, ಲೋಕಾಯುಕ್ತ ಆಯಿತು, ಮಾತ್ರೆ ಸಿಕ್ತು, ಔಷಧಿ ಸಿಕ್ತು, ಇದೆಲ್ಲ ಮೀರಿ ಜನತೆಗೆ ಅಲ್ಲಿ ಔಷಧಗಳು, ರೋಗಿಗಳಿಗೆ ತಪಾಸಣೆ ಎಲ್ಲ ನಡೀತಿರೋದನ್ನು ನೀವು ನೋಡ್ತಾ ಇದ್ದೀವಿ. ದಯಮಾಡಿ ಇದನ್ನು ಎಲ್ಲೂ ಕೂಡ ಶಿಫ್ಟ್ ಮಾಡುವಂತಹ
ಕಾರ್ಯ ಆಗಬಾರ್ದು ಮತ್ತು ಈಗಿರೋ ವ್ಯವಸ್ಥೆಯನ್ನು ಸರಿ ಮಾಡುವಂಥ ಕೆಲಸ ಮಾಡಬೇಕು. 6 ಎಕರೆಗೆ ಹಾಕೋ ದುಡ್ಡನ್ನು ಇಲ್ಲಿ ವ್ಯವಸ್ಥೆಗಳಿಗೆ ಹೆಚ್ಚಿನ ಏನು ಆಧುನೀಕರಣವಾಗಿ ಮಾಡುವಂತಹ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ.